ಹಲೋ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಸೆಕ್ಯೂರಿಟಿ ಅನಾಲಿಸಿಸ್ ಇನ್ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ KSOU ಫಿನಾನ್ಸ್ ಥರ್ಡ್ ಸೆಮಿಸ್ಟರ್ 118A. ಓಕೆ, ಇದರದ್ದು ನಿಮ್ಮದು ಎರಡನೇ ಮಾಡೆಲ್ ಬಂದು ಪೋರ್ಟ್ಫೋಲಿಯೋ ಥಿಯರಿ. ಓಕೆ, ಇದರಲ್ಲಿ ಕ್ಯಾಪಿಟಲ್ ಮಾರ್ಕೆಟ್ ಥಿಯರಿ, ಕ್ಯಾಪಿಟಲ್ ಅಸೆಟ್ ಪ್ರೈಸಿಂಗ್ ಮಾಡೆಲ್, ಎಫಿಷಿಯೆಂಟ್ ಮಾರ್ಕೆಟ್ ಹೈಪೋಥಿಸಿಸ್, ಪೋರ್ಟ್ಫೋಲಿಯೋ ರಿಸ್ಕ್ ಆ್ಯಂಡ್ ರಿಟರ್ನ್ ಇದೆ. ಸೊ ಇದನ್ನು ಶಾರ್ಟಾಗಿ ಇಂಪಾರ್ಟೆಂಟ್ ಇರೋದನ್ನು ಇಲ್ಲಿ ನೋಟ್ ಮಾಡಿರೋದನ್ನು ಹೇಳ್ತಾ ಇದ್ದೀನಿ. ಓಕೆ, ಸೊ ವಾಟ್ ಆರ್ ದ ಆಬ್ಜೆಕ್ಟಿವ್ಸ್ ಆಫ್ ದ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್? ಇದನ್ನು ಕೇಳಿದ್ರು, ಅದಕ್ಕೋಸ್ಕರ ಇದನ್ನು ನೋಟ್ ಮಾಡ್ಕೊಂಡಿದ್ದೀನಿ. ಸೊ ಆಬ್ಜೆಕ್ಟಿವ್ಸ್ ಆಫ್ ದ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಈಸ್ ಸೆಕ್ಯೂರಿಟಿ ಆಫ್ ದ ಪ್ರಿನ್ಸಿಪಲ್ ಇನ್ವೆಸ್ಟ್ಮೆಂಟ್. ಸೆಕ್ಯೂರಿಟಿ ಆಫ್ ದ ಪ್ರಿನ್ಸಿಪಲ್ ಇನ್ವೆಸ್ಟ್ಮೆಂಟ್ ನಾವೇನು ಮಾಡಿದ್ದೀವಿ ಅದರದ್ದು ಸೇಫ್ ಆಗಿರಬೇಕು. ಮಿನಿಮೈಸೇಷನ್ ಆಫ್ ದ ರಿಸ್ಕ್ ಆ್ಯಂಡ್ ಇನ್ಕ್ರೀಸಿಂಗ್ ದ ಪರ್ಚೇಸಿಂಗ್ ಪವರ್. ಓಕೆ, ದೆನ್ ಕನ್ಸಿಸ್ಟೆನ್ಸಿ ಆಫ್ ರಿಟರ್ನ್, ಸ್ಟೇಬಿಲಿಟಿ ಮತ್ತು ರೀಇನ್ವೆಸ್ಟಿಂಗ್ ಮಾಡೋಕ್ಕೆ ಹೆಲ್ಪ್ ಆಗೋಕ್ಕೋಸ್ಕರ ಕನ್ಸಿಸ್ಟೆಂಟಾಗಿ ರಿಟರ್ನ್ ಸಿಗ್ತಾ ಇರಬೇಕು ಅನ್ನೋಕ್ಕೋಸ್ಕರ. ದೆನ್ ಕ್ಯಾಪಿಟಲ್ ಗ್ರೋತ್, ರಿಡಕ್ಷನ್ ಇನ್ ದ ಪರ್ಚೇಸಿಂಗ್ ಪವರ್ ಡ್ಯೂ ಟು ಇನ್ಫ್ಲೇಷನ್ ಆಗೋದನ್ನು ತಪ್ಪಿಸಿ ಸೇಫ್ ಗಾರ್ಡ್ ಮಾಡಿ ನಾವು ಪರ್ಚೇಸಿಂಗ್ ಪವರನ್ನು ಇಂಪ್ರೂವ್ ಮಾಡ್ಕೊಳ್ಳೋಕ್ಕೋಸ್ಕರ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಮಾಡ್ತಾರೆ. ಮಾರ್ಕೆಟಬಿಲಿಟಿ, ಫ್ಲೆಕ್ಸಿಬಿಲಿಟಿ ಆ್ಯಂಡ್ ಆ್ಯಕ್ಟಿವ್ಲಿ ಟ್ರೇಡೆಡ್ ಎಕ್ಸ್ಚೇಂಜಸಲ್ಲಿ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಮಾಡಿದ್ರೆ ಬೆಟರ್ ಆಗುತ್ತೆ. ದೆನ್ ಲಿಕ್ವಿಡಿಟಿ, ಕಾಂಟಿಜೆನ್ಸಿ ಫಂಡ್ಸ್, ಎಮರ್ಜೆನ್ಸಿ ಫಂಡ್ಸ್ ಬೇಕಾಗ್ತಾ ಇರುತ್ತೆ. ಬೇಕಾದಾಗ ಅದನ್ನು ಸ್ಟಾಕ್ಸ್ ಆಗಲಿ ಸೆಕ್ಯೂರಿಟೀಸನ್ನು ಕ್ಯಾಶ್ ಆಗಿ ನಮಗೆ ಕನ್ವರ್ಟ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಡೈವರ್ಸಿಫಿಕೇಷನ್ ಆಫ್ ಪೋರ್ಟ್ಫೋಲಿಯೋ ಮಾಡೋದ್ರಿಂದ ರಿಸ್ಕ್ ಲೋ ಆಗುತ್ತೆ ಮತ್ತು ರಿಟರ್ನ್ ಕೂಡ ಸ್ವಲ್ಪ ಕಡಿಮೆ ಇರುತ್ತೆ, ಬಟ್ ರಿಸ್ಕು ಕೂಡ ಕಡಿಮೆ ಆಗಿರುತ್ತೆ. ದೆನ್ ಫೇವರಬಲ್ ಟ್ಯಾಕ್ಸ್ ಸ್ಟೇಟಸ್ಸು, ಈಡ್ ಇನ್ಕ್ರೀಸ್ ಆದಾಗ ಒಂದು ಟ್ಯಾಕ್ಸ್ ಸ್ಟೇಟಸ್ ಚೆನ್ನಾಗಿರುತ್ತೆ ಮತ್ತು ಟ್ಯಾಕ್ಸ್ ಫೈಲ್ ಮಾಡಬೇಕಾದ್ರೆ ಕೆಲವೊಂದು ಟ್ಯಾಕ್ಸ್ ಎಕ್ಸೆಂಪ್ಷನ್ಸ್ ಕೂಡ ಇರುತ್ತೆ. ಸೊ ದೀಸ್ ಆರ್ ದ ಆಬ್ಜೆಕ್ಟಿವ್ಸ್ ಆಫ್ ದ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್: ಸೆಕ್ಯೂರಿಟಿ ಆಫ್ ದ ಪ್ರಿನ್ಸಿಪಲ್ ಇನ್ವೆಸ್ಟ್ಮೆಂಟ್, ಕನ್ಸಿಸ್ಟೆನ್ಸಿ ಆಫ್ ರಿಟರ್ನ್ ಆ್ಯಂಡ್ ಕ್ಯಾಪಿಟಲ್ ಗ್ರೋತ್, ಮಾರ್ಕೆಟಬಿಲಿಟಿ, liquidity, diversification of the portfolio, favorable tax status. ಓಕೆ, ಅದರಿಂದ ಇನ್ಕ್ರೀಸ್ ಈಲ್ಡ್ ಆಗುತ್ತೆ. ನೆಕ್ಸ್ಟು ಪೋರ್ಟ್ಫೋಲಿಯೋ ಥಿಯರಿ. ಪೋರ್ಟ್ಫೋಲಿಯೋ ಥಿಯರಿ ಅಂತ ಬಂದಾಗ ನಮಗೆ ಕ್ಯಾಪಿಟಲ್ ಅಸೆಟ್ ಪ್ರೈಸಿಂಗ್ ಮಾಡೆಲ್ ಬರುತ್ತೆ. ಓಕೆ, ಕ್ಯಾಪಿಟಲ್ ಅಸೆಟ್ ಪ್ರೈಸಿಂಗ್ ಮಾಡೆಲಲ್ಲಿ ನಾನು ಹಿಂದಿನ ಲಾಸ್ಟ್ ಕ್ಲಾಸಲ್ಲಿ ಕೂಡ ನಿಮಗೆ ಒಂದು ಹೇಳಿದ್ದೆ, ಯಾವುದಂದರೆ ಮಾಡರ್ನ್ ಪೋರ್ಟ್ಫೋಲಿಯೋ ಥಿಯರಿ, ಮಾರ್ಕೋವಿಟ್ಸ್ ಮಾಡೆಲ್ ಅಂತ ಹೇಳಿದ್ದೆ. ಮಾಡರ್ನ್ ಪೋರ್ಟ್ಫೋಲಿಯೋ ಥಿಯರಿ ಅಥವಾ ಮಾರ್ಕೋವಿಟ್ಸ್ ಮಾಡೆಲ್ ಅಂತ ಹೇಳಿದ್ದೆ. ಇದು ಕೂಡ ಈ ಚಾಪ್ಟರ್ ಒಳಗೆ ಮಾಡ್ಯೂಲಲ್ಲೇ ಬರುವಂಥದ್ದು. ಆಮೇಲೆ ಕ್ಯಾಪಿಟಲ್ ಅಸೆಟ್ ಪ್ರೈಸಿಂಗ್ ಮಾಡೆಲ್ ಅಂತಂದರೆ ಏನು ಅನ್ನೋದನ್ನು ನೋಡೋಣ. ರೈಟ್, ರಿಕ್ವೈರ್ಡ್ ರಿಟರ್ನ್ ಈಸ್ ಈಕ್ವಲ್ ಟು ಕ್ಯಾಪಿಟಲ್ ಅಸೆಟ್ ಪ್ರೈಸಿಂಗ್ ಮಾಡೆಲಲ್ಲಿ ಒಂದು ಫಾರ್ಮುಲಾ ಬರುತ್ತೆ. ರಿಕ್ವೈರ್ಡ್ ರಿಟರ್ನ್ ಈಸ್ ಈಕ್ವಲ್ ಟು RF ಪ್ಲಸ್ ರಿಸ್ಕ್ ಪ್ರೀಮಿಯಮ್. RF ಇಸ್ ದ ರಿಸ್ಕ್ ಫ್ರೀ ರೇಟ್. ಓಕೆ, ರಿಸ್ಕ್ ಫ್ರೀ ರೇಟ್ ಅಂದರೆ ಯಾವ ನಿಮ್ಮ ಫಂಡಲ್ಲಿ ಇನ್ವೆಸ್ಟ್ ಮಾಡಿದಾಗ ಯಾವಾಗ ನಿಮಗೆ ರಿಸ್ಕ್ ಇರಲು ಒಂದು ಕರೆಕ್ಟಾಗಿ ಒಂದು ಕನ್ಸಿಸ್ಟೆಂಟಾಗಿ ಸ್ಟೇಬಲ್ ಆಗಿ ರಿಟರ್ನ್ ಬರ್ತಾ ಇರುತ್ತೋ ಅದಕ್ಕೆ ನಾವು ರಿಸ್ಕ್ ಫ್ರೀ ರೇಟ್ ಅಂತೀವಿ. ಫಾರ್ ಎಕ್ಸಾಂಪಲ್ FD ಅಲ್ಲಿ ಇಟ್ಟಾಗ, ಕೆಲವೊಂದು ಟೈಪ್ ಆಫ್ ಬಾಂಡಲ್ಲಿ ಇಟ್ಟಾಗ, ಡಿಬೆಂಚರ್ಸಲ್ಲಿ ಇಟ್ಟಾಗ ನಿಮಗೆ ಫಿಕ್ಸ್ಡ್ ಇನ್ಕಮ್ ಬಂತು ಅಂದರೆ ಅದನ್ನು ನಾವು ಫಿಕ್ಸ್ಡ್ ರೇಟ್ ಫ್ರೀ ರೇಟ್, ರಿಸ್ಕ್ ಫ್ರೀ ರೇಟ್ ಅಂತ ಕರಿತೀವಿ. ಓಕೆ, ರಿಸ್ಕ್ ಪ್ರೀಮಿಯಮ್ ಅಂತಂದರೆ ಮಾರ್ಕೆಟ್ ವ್ಯಾಲ್ಯೂ ಮತ್ತು ರಿಸ್ಕ್ ಫ್ರೀ ನಡುವೆ ಇರುವ ಡಿಫ್ರೆನ್ಸು ಪ್ಲಸ್ ಇಂಟು ಬೀಟಾ ಮಾಡಿದಾಗ ನಮಗೆ ರಿಸ್ಕ್ ಪ್ರೀಮಿಯಮ್ ಸಿಗುತ್ತೆ. ಇದನ್ನು ಬೈ ಶಾರ್ಪ್ ಆ್ಯಂಡ್ ಲಿಂಟರ್ ಇವರು ಈ ಒಂದು ಕಾನ್ಸೆಪ್ಟನ್ನು ಕೊಟ್ಟಿರುವಂಥದ್ದು ಕ್ಯಾಪಿಟಲ್ ಅಸೆಟ್ ಪ್ರೈಸಿಂಗ್ ಮಾಡೆಲ್. ದೆನ್ ಫಾರ್ ಸ್ಟಾಕ್ ವ್ಯಾಲ್ಯೂಯೇಷನ್ ಮೀನ್ ವೇರಿಯನ್ಸ್ ಅಪ್ರೋಚನ್ನು ಕೂಡ ಯೂಸ್ ಮಾಡ್ತೀವಿ. ವಾಟ್ ಆರ್ ದ ಅಸಂಪ್ಷನ್ಸ್ ಏನೇನು ಇಟ್ಕೋತೀವಿ? ಸೇಮ್ ರಿಸ್ಕ್ ಫ್ರೀ ರೇಟ್ ಫಾರ್ ಆಲ್, ಎಲ್ಲರೂ ಒಂದೇ ರೀತಿಯಾದ ರಿಸ್ಕ್ ಫ್ರೀ ರೇಟಿಂದ ಬಾರೋ ಮಾಡ್ಕೊಂಡಿರ್ತಾರೆ ಅಥವಾ ರಿಸ್ಕ್ ಫ್ರೀ ರೇಟಲ್ಲೇ ಅದನ್ನು ಇಟ್ಟಿರ್ತಾರೆ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಅಸಂಪ್ಷನ್ ಮಾಡ್ತೀವಿ. ಟ್ಯಾಕ್ಸಸ್ ಆ್ಯಂಡ್ ಟ್ರಾನ್ಸಾಕ್ಷನ್ ಕಾಸ್ಟ್ಸ್ ಆರ್ ಇರ್ರಿಲೆವೆಂಟ್ ಅಂತ ಅಸಂಪ್ಷನ್. ಇವೆಲ್ಲ ಅಸಂಪ್ಷನ್ಸ್ ಆಫ್ ದ ಕ್ಯಾಪಿಟಲ್ ಅಸೆಟ್ ಪ್ರೈಸಿಂಗ್ ಮಾಡೆಲ್. ಅಸಂಪ್ಷನ್ಸ್ ಅಂದರೆ ಏನು? ಒಂದು ಯಾವುದಾದ್ರು ಆ್ಯಸ್ ನೀವು ತುಂಬ ಪಾಪ್ಯುಲರಾಗಿ ಕೇಳಿರ್ಬೋದು, A = B ಇಂದ ಒಂದು ಅಸಂಪ್ಷನಿಂದ ಶುರು ಮಾಡ್ತೀವಿ, ಅದನ್ನು ಮತ್ತೆ A = B ಅಂತ ಪ್ರೂವ್ ಮಾಡ್ತೀವಿ. ಅದೇ ಥರ ಇಲ್ಲಿ ಅಸಂಪ್ಷನ್ಸನ್ನು ಮಾಡ್ಕೋತೀವಿ. ಸ್ಟಾರ್ಟಿಂಗಲ್ಲಿ ಹೀಗೆ ಇದ್ದರೆ ಈ ಥರ ವರ್ಕ್ ಆಗುತ್ತೆ ಅನ್ನೋ ಥರ, ಅದನ್ನೇ ಅಸಂಪ್ಷನ್ಸ್ ಅಂತ ಹೇಳೋದು. ಓಕೆ, ದೆನ್ ಪ್ರಿಫರೆನ್ಸ್ ಆಫ್ ಇನ್ವೆಸ್ಟರ್ಸ್ ಫಾರ್ ರಿಸ್ಕ್ ರಿಟರ್ನ್ ವಿಲ್ ಬಿ ಟೇಕನ್ ಇನ್ ಟು ಅಕೌಂಟ್ ಇನ್ ದಿಸ್ ಮಾಡೆಲ್. ಓಕೆ, ಎಲ್ಲರದ್ದು ರಿಸ್ಕ್ ಮತ್ತು ರಿಟರ್ನು ಇಂಪಾರ್ಟೆಂಟ್ ಇರುತ್ತೆ, ಅದರ ಬೇಸಿಸ್ ಮೇಲೆ ಉಳಿದೆಲ್ಲ ಆಗ್ತಾ ಇರುತ್ತೆ. ರೈಟ್, ನೆಕ್ಸ್ಟು ಇನ್ವೆಸ್ಟರ್ಸ್ ವಿಲ್ ಹ್ಯಾವ್ ಸಿಮಿಲರ್ ಎಕ್ಸ್ಪೆಕ್ಟೇಷನ್ಸ್. ಏನು ಅಸಂಪ್ಷನ್ ಮಾಡ್ತಾರೆ? ಮತ್ತೊಂದು ಎಲ್ಲರದ್ದು ಎಕ್ಸ್ಪೆಕ್ಟೇಷನ್ನು ಸೇಮ್ ಇರುತ್ತೆ ಆಫ್ ರಿಸ್ಕ್ ಆ್ಯಂಡ್ ರಿಟರ್ನ್. ಎಲ್ಲರಿಗೂ ಒಂದು ಪರ್ಟಿಕ್ಯುಲರ್ ರಿಸ್ಕ್ ಪರ್ಟಿಕ್ಯುಲರ್ ರಿಟರ್ನ್ ಬೇಕಾಗಿರುತ್ತೆ. ಸೊ ಸಿಮಿಲರ್ ಎಕ್ಸ್ಪೆಕ್ಟೇಷನ್ ಅಂತ ಹೇಳ್ಬೋದು ನಾವು. ಓಕೆ, ಹೋಮೋಜಿನಿಯಸ್ ಎಕ್ಸ್ಪೆಕ್ಟೇಷನ್ಸ್ ಅಂತಲೂ ಕೂಡ ಹೇಳ್ತಾರೆ ಇದಕ್ಕೆ. ಪ್ರೈಸ್ ಆಫ್ ಆನ್ ಅಸೆಟ್ ವಿಚ್ ಈಸ್ ಬೆಸ್ಟ್ estimate of all present value of the future returns will be different for different investors. Price of an asset which is best estimate of the present value of future returns. Present value of the future returns, okay, will be different for different investors.
ಪ್ರೈಸ್ ಆಫ್ ಎನ್ ಅಸೆಟ್. ಆ ಒಂದು ಅಸೆಟ್ದು ಪ್ರೈಸು ಪ್ರತಿಯೊಂದು ಇನ್ವೆಸ್ಟರ್ಗೂ ಬೇರೆ ಬೇರೆ ಆಗಿರುತ್ತೆ. ರ್ಯಾಷನಲ್ ಇನ್ವೆಸ್ಟರ್ಸ್ ಡೈವರ್ಸಿಫೈ ಅವೇ ದೇರ್ ಡೈವರ್ಸಿಫೈಬಲ್ ರಿಸ್ಕ್, ಅನ್ಸಿಸ್ಟಮ್ಯಾಟಿಕ್ ರಿಸ್ಕ್. ಓನ್ಲಿ ಸಿಸ್ಟಮ್ಯಾಟಿಕ್ ರಿಸ್ಕ್ ರಿಮೇನ್ಸ್ ವಿಚ್ ವೇರೀಸ್ ವಿತ್ ದ ಬೀಟಾ ಆಫ್ ದ ಸೆಕ್ಯೂರಿಟಿ. ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ನಾನು ಹೇಳಿದ್ದೆ, ಲೈಕ್ ಸಿಸ್ಟಮ್ಯಾಟಿಕ್ ರಿಸ್ಕು, ಓಕೆ ಸಿಸ್ಟಮ್ಯಾಟಿಕ್ ರಿಸ್ಕ್ ರಿಮೇನ್ಸ್ ಅದು ಎಲ್ಲ ಮಾರ್ಕೆಟ್ ರಿಸ್ಕ್ ಇನ್ವಾಲ್ವ್ ಆಗಿರೋದಕ್ಕೆ ಎಲ್ಲರಿಗೂ ಸೇಮ್ ಆಗಿರುತ್ತೆ. ಅದನ್ನು ಬೀಟಾ ಜೊತೆ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ, ಅದು ವೇರಿ ಆಗುತ್ತೆ. ಬಟ್ ಏನು ಅನ್ಸಿಸ್ಟಮ್ಯಾಟಿಕ್ ರಿಸ್ಕ್ ಇದೆ, ವಿಚ್ ಇಸ್ ಸೆಕ್ಯೂರಿಟಿ ಸ್ಪೆಸಿಫಿಕ್ ರಿಸ್ಕ್ ಏನಿದೆ, ಅದು ಎಲ್ಲ ಇನ್ವೆಸ್ಟರ್ಸ್ ಏನು ಮಾಡ್ತಾರೆ, ಡೈವರ್ಸಿಫೈ ಮಾಡೋದ್ರ ಮೂಲಕ ರಿಸ್ಕನ್ನು ಕಡಿಮೆ ಮಾಡ್ಕೋತಾರೆ. ಓಕೆ, ದೆನ್ ಇನ್ವೆಸ್ಟರ್ಸ್ ವಿಲ್ ಹ್ಯಾವ್ ಫ್ರೀ ಆಕ್ಸೆಸ್ ಟು ಆಲ್ ದ ಅವೈಲೇಬಲ್ ಇನ್ಫಾರ್ಮೇಷನ್. ಎಲ್ಲ ಇನ್ಫಾರ್ಮೇಷನು ಎಲ್ಲರಿಗೂ ಸಿಗ್ತಾ ಇದೆ. ಇದು ಸಿಮೆಟ್ರಿಕಲ್ ಆಗಿ ಅಂದರೆ ಎಲ್ಲರಿಗೂ ಇನ್ಫಾರ್ಮೇಷನ್ ಸಿಗ್ತಾ ಇದೆ ಅಂತ. ಇನ್ವೆಸ್ಟರ್ಸ್ ಶುಡ್ ಹ್ಯಾವ್ ಅ ಐಡೆಂಟಿಕಲ್ ಟೈಮ್ ಹೊರಿಝಾನ್ಸ್ ವಿಚ್ ಅಗೇನ್ ಈಸ್ ಹೈಲಿ ಅನ್ರಿಯಲಿಸ್ಟಿಕ್. ಎಲ್ಲರೂ ಐಡೆಂಟಿಕಲ್ ಟೈಮ್ ಝೋನ್ ಹೊರಿಝಾನಲ್ಲೇ ಮಾಡ್ತಾ ಇರ್ತಾರೆ, ರಿಸ್ಕ್ ಮತ್ತು ರಿಟರ್ನ್ ಬೇಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಿರ್ತಾರೆ ಅಂತ. ದ ಟೋಟಲ್ ಅಸೆಟ್ ಕ್ವಾಲಿಟಿ, ಓಕೆ, ಅಸೆಟ್ ಕ್ವಾಲಿಟಿ ಈಸ್ ಫಿಕ್ಸ್ಡ್ ಆ್ಯಂಡ್ ಆಲ್ ಅಸೆಟ್ಸ್ ಆರ್ ಮಾರ್ಕೆಟೇಬಲ್ ಆ್ಯಂಡ್ ಡಿವಿಸಿಬಲ್. ಎಲ್ಲದೂ ಡಿವಿಸಿಬಲ್ ಆಗಿರುತ್ತೆ ಮತ್ತು ಮಾರ್ಕೆಟೇಬಲ್ ಆಗಿರುತ್ತೆ. ಸೊ ದೀಸ್ ಆರ್ ದ ಅಸಂಪ್ಷನ್ಸ್, ಮೇನ್ ಅಸಂಪ್ಷನ್ಸ್ ಆಫ್ ದ ಕ್ಯಾಪಿಟಲ್ ಅಸೆಟ್ ಪ್ರೈಸಿಂಗ್ ಮಾಡೆಲ್. ಓಕೆ, ಪ್ರಿಫರೆನ್ಸ್ ಆಫ್ ದ ಇನ್ವೆಸ್ಟರ್ಸ್ ಫಾರ್ ರಿಸ್ಕ್ ರಿಟರ್ನ್ will be taken into account in this model. Investors will have a similar expectations of risk and return, otherwise there will be no homogeneity in their conception. Single efficient frontier price of an asset which is best estimate of the present value of future returns will be different for different investors. Okay, ಅಂದರೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅಂತ ಏನು ಹೇಳ್ತೀವಿ ಅಥವಾ ರಿಟರ್ನ್ ಏನು ಹೇಳ್ತೀವಿ ಅದು ಡಿಫ್ರೆಂಟ್ ಆಗಿರುತ್ತೆ. ರ್ಯಾಷನಲ್ ಇನ್ವೆಸ್ಟರ್ಸ್ ಡೈವರ್ಸಿಫೈ ಅವೇ ದ ಡೈವರ್ಸಿಫೈಬಲ್ ರಿಸ್ಕ್, ದಟ್ ಈಸ್ ಅನ್ಸಿಸ್ಟಮ್ಯಾಟಿಕ್ ರಿಸ್ಕ್. ಓನ್ಲಿ ಸಿಸ್ಟಮ್ಯಾಟಿಕ್ ರಿಸ್ಕ್, ಓಕೆ, ಸಿಸ್ಟಮ್ಯಾಟಿಕ್ ರಿಸ್ಕ್ ರಿಮೇನ್ಸ್ ವಿಚ್ ವೇರೀಸ್ ವಿತ್ ದ ಬೀಟಾ ಆಫ್ ದ ಸೆಕ್ಯೂರಿಟಿ. Then investors will have free access to all the available information at no cost and no loss of time. Investors should have identified time horizons which again is highly unrealistic. The total asset quality is fixed and all the asset marketable and divisible. Okay, these are the assumptions of the CAPM, that is capital asset pricing model. ಅದರದ್ದು ಲಿಮಿಟೇಷನ್ಸ್ ಏನು ಬಂದರೆ, ಇಟ್ ಇಗ್ನೋರ್ಸ್ ಟ್ರಾನ್ಸಾಕ್ಷನ್ ಕಾಸ್ಟ್, ಇನ್ಫಾರ್ಮೇಷನ್ ಕಾಸ್ಟ್, ಬ್ರೋಕರೇಜ್ ಕಾಸ್ಟ್, ಟ್ಯಾಕ್ಸಸ್ ಎಕ್ಸೆಟ್ರಾ. ಡಿಸಿಷನ್ಸ್ ಬೇಸಿಸ್ ಆನ್ ದ ಸಿಂಗಲ್ ಪೀರಿಯಡ್ ಹಾರಿಝಾನ್. ಸಿಂಗಲ್ ಪೀರಿಯಡ್ ಹಾರಿಝಾನ್ ಬೇಸಿಸ್ ಮೇಲೆ ಡಿಸಿಷನ್ಸ್ ಆಗ್ತಾ ಇರುತ್ತೆ. ದೀಸ್ ಆರ್ ದ ಟೂ ಲಿಮಿಟೇಷನ್ಸ್ ಆಫ್ CAPM. ಓಕೆ, ಕ್ಯಾಪಿಟಲ್ ಅಸೆಟ್ ಪ್ರೈಸಿಂಗ್ ಮಾಡೆಲ್. ಇದರೊಳಗೆ ಏನು ಹೇಳ್ತೀವಿ, ER ಅಂತ ರೆಫರ್ ಮಾಡ್ತಾ ಹೋಗ್ತೀವಿ, ದಟ್ ಈಸ್ ರಿಕ್ವೈರ್ಡ್ ರಿಟರ್ನ್. ಓಕೆ, ಫಾರ್ ಅ ಗಿವನ್ ಲೆವೆಲ್ ಆಫ್ ರಿಸ್ಕ್ ಆರ್ ಬೀಟಾ. ಮಾರ್ಕೆಟ್ ಈಸ್ ಇನ್ ಇಕ್ವಿಲಿಬ್ರಿಯಮ್. ಯಾವಾಗ ಇಕ್ವಿಲಿಬ್ರಿಯಮ್ ಇರುತ್ತೆ, ವೆನ್ RJ ಅಂದರೆ ಒಂದು ಸೆಕ್ಯೂರಿಟಿ ಅಂತ ತಗೊಂಡಾಗ ದಟ್ ಈಸ್ ಈಕ್ವಲ್ ಟು ರಿಸ್ಕ್ ಫ್ರೀ ರೇಟ್ ಪ್ಲಸ್ ಬೀಟಾ. ಓಕೆ, ಬೀಟಾ J ದಟ್ ಈಸ್ ನೆಕ್ಸ್ಟ್ ಇನ್ ದ ಬ್ರ್ಯಾಕೆಟ್ RM ಮೈನಸ್ RJ ಅಂದರೆ ಮಾರ್ಕೆಟ್ ರಿಟರ್ನ್ ಮೈನಸ್ ರಿಟರ್ನ್ ಆಫ್ ದ ಸೆಕ್ಯೂರಿಟಿ. ಓಕೆ, ಅವಾಗ ಏನು ಹೇಳ್ತೀವಿ, ಮಾರ್ಕೆಟ್ ಈಸ್ ಇನ್ ಇಕ್ವಿಲಿಬ್ರಿಯಮ್ ಅಂತ ಹೇಳ್ತೀವಿ. ದಿಸ್ ಇಸ್ ದ ಫಾರ್ಮುಲಾ ಫಾರ್ CAPM. ಓಕೆ, CAPM RM ಮೈನಸ್ RF ಅಂದರೆ ಇಟ್ಸ್ ಅ ರಿಸ್ಕ್ ಪ್ರೀಮಿಯಮ್. ಇಲ್ಲಿ ಬೀಟಾನ ಇಂಟು ಮಾಡಿದಾಗ ರಿಸ್ಕ್ ಪ್ರೀಮಿಯಮ್ ಆಗುತ್ತೆ. ದಿಸ್ ಇಸ್ ದ ಎಕ್ಸೆಸ್ ರಿಟರ್ನ್ ಫಾರ್ ದ ಎಕ್ಸ್ಟ್ರಾ ರಿಸ್ಕ್. ಓಕೆ, ಏನು ಎಕ್ಸ್ಟ್ರಾ ರಿಸ್ಕ್ ತೊಗೋತೀವಿ ಅದಕ್ಕೆ ಸಿಗುವಂಥ ಎಕ್ಸ್ಟ್ರಾ ರಿಟರ್ನನ್ನು ನಾವೇನು ಹೇಳ್ತೀವಿ, RM ಮೈನಸ್ RF ಅಂತ ಹೇಳ್ತೀವಿ, ರೈಟ್. ದೆನ್ ಕ್ಯಾಪಿಟಲ್ ಮಾರ್ಕೆಟ್ ಥಿಯರಿ ಅಂದರೆ ಏನು, ವಾಟ್ ಆರ್ ದ ಅಸಂಪ್ಷನ್ಸ್ ಅಂತ. ಕ್ಯಾಪಿಟಲ್ ಮಾರ್ಕೆಟ್ ಥಿಯರಿ ಅಸಂಪ್ಷನ್ಸ್ ಅಂತ ಬಂದರೆ, ಇನ್ವೆಸ್ಟರ್ಸ್ ಆರ್ ಎಕ್ಸ್ಪೆಕ್ಟೆಡ್ ಟು ಮೇಕ್ ಡಿಸಿಷನ್ಸ್ ಬೇಸ್ಡ್ ಸೋರ್ಲಿ ಆನ್ ದ ರಿಸ್ಕ್ ಆ್ಯಂಡ್ ರಿಟರ್ನ್. ಓಕೆ, ಇದು ಆಲ್ಮೋಸ್ಟ್ CAPM ಏನಿರುತ್ತೆ ಅದೇ ಥರ ಇರುತ್ತೆ. ಬೈ ಆ್ಯಂಡ್ ಸೆಲ್ ಟ್ರಾನ್ಸಾಕ್ಷನ್ಸ್ ಕ್ಯಾನ್ ಬಿ ಅಂಡರ್ಟೇಕನ್ ಇನ್ ಇನ್ಫೈನೆಟ್ಲಿ ಡಿವಿಸಿಬಲ್ ಯೂನಿಟ್ಸ್. ಎಲ್ಲ ಡಿವಿಸಿಬಲ್ ಯೂನಿಟ್ಸಲ್ಲಿ ಇರುತ್ತೆ. ಇನ್ವೆಸ್ಟರ್ಸ್ ಕ್ಯಾನ್ ಸೆಲ್ ಶಾರ್ಟ್ ಎನಿ ನಂಬರ್ ಆಫ್ ಶೇರ್ಸ್ ವಿದೌಟ್ ಲಿಮಿಟ್. ಏನು ಮಾಡ್ಬೋದು, ಯಾವ ಇದನ್ನು ಸೆಕ್ಯೂರಿಟಿಯನ್ನು ಕೂಡ ಶೇರ್ಸನ್ನು ಕೂಡ ವಿದೌಟ್ ಲಿಮಿಟಲ್ಲಿ ಸೆಲ್ ಮಾಡ್ಬೋದು. ದೆರ್ ಈಸ್ ಅ ಪರ್ಫೆಕ್ಟ್ ಕಾಂಪಿಟೇಷನ್ ಆ್ಯಂಡ್ ನೋ ಸಿಂಗಲ್ ಇನ್ವೆಸ್ಟರ್ ಇನ್ಫ್ಲೂಯೆನ್ಸ್ ಪ್ರೈಸಸ್ ವಿತ್ ನೋ ಟ್ರಾನ್ಸಾಕ್ಷನ್ ಕಾಸ್ಟ್ ಇನ್ವಾಲ್ವ್ಡ್. ಓಕೆ, ಯಾವುದೇ ಒಂದು ಸಿಂಗಲ್ ಇನ್ವೆಸ್ಟರು ಪ್ರೈಸಸನ್ನು ಚೇಂಜ್ ಮಾಡೋಕ್ಕಾಗಲ್ಲ. ದರ್ ವಿಲ್ ಬಿ ಪರ್ಫೆಕ್ಟ್ ಕಾಂಪಿಟೇಷನ್. ಪರ್ಸನಲ್ ಇನ್ಕಮ್ ಟ್ಯಾಕ್ಸೇಷನ್ ಈಸ್ 0. ಇವೆಲ್ಲ ಏನು, ಇವೆಲ್ಲ ಅಸಂಪ್ಷನ್ಸ್ ಆಫ್ ಕ್ಯಾಪಿಟಲ್ ಮಾರ್ಕೆಟ್ ಥಿಯರಿ. ಓಕೆ, ದೆನ್ ಕ್ಯಾಪಿಟಲ್ ಮಾರ್ಕೆಟ್ ಲೈನ್, ಇದನ್ನು ಕೇಳ್ತಾ ಇರ್ತಾರೆ, ನಿಮಗೆ ನೋಟ್ ಮಾಡೋಕ್ಕೆ ಕೇಳ್ತಿರ್ಬೋದು. 5 ಮಾರ್ಕ್ ಇರ್ಬೋದು, 3 ಮಾರ್ಕ್ಸಿಗಿರ್ಬೋದು. ಓಕೆ, ಕ್ಯಾಪಿಟಲ್ ಮಾರ್ಕೆಟ್ ಥಿಯರಿ ಫುಲ್ಲನ್ನೇ ನಿಮಗೆ 10 ಮಾರ್ಕ್ಸಿಗೆ ಕೂಡ ಕೇಳ್ತಾರೆ. ಸೊ ಇದನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಬಟ್ ಇಟ್ ಇಸ್ ವೆರಿ ಈಸಿ, ನೋಡೋಕ್ಕಾಗ ಅನಿಸುತ್ತೆ ಕಾಂಪ್ಲಿಕೇಟೆಡ್ ಆಗಿ, ಬಟ್ ಒಂದ್ಸಲ ಅರ್ಥ ಮಾಡ್ಕೊಂಡ್ರೆ ಇಟ್ ವಿಲ್ ಬಿ
Very easy. Capital market line CML, that is RE. RE ಅಂತಂದ್ರೆ ನಾವೇನು ಹೇಳ್ತೀವಿ, ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ರಿಟರ್ನ್ ಈಸ್ ಈಕ್ವಲ್ ಟು RF is the risk free rate plus RM minus RF divided by M the standard deviation, okay, into standard deviation of E. Here is standard deviation of the market, okay, standard deviation of the equity, then expected rate of return, okay. E is equal to efficient portfolio. E is equal to efficient portfolio. ಇಲ್ಲಿ ಒಂದು ನಮಗೆ CML ಕೇಳಿದ್ರೆ ಒಂದು ಡಯಾಗ್ರಾಮ್ ಹಾಕ್ಬೋದು. ಇಟ್ಸ್ ಎಕ್ಸ್ಪೆಕ್ಟೆಡ್ ರಿಟರ್ನ್ ಇರುತ್ತೆ ಎಕ್ಸ್ ಆಕ್ಸಿಸಲ್ಲಿ, ಓಕೆ. ವೈ ಆಕ್ಸಿಸಲ್ಲಿ ಪೋರ್ಟ್ಫೋಲಿಯೋ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ದ ಪೋರ್ಟ್ಫೋಲಿಯೋ ಇರುತ್ತೆ. ಇದು ರಿಸ್ಕ್ ಫ್ರೀ ರೇಟ್. ಇಲ್ಲಿ CML, ದಟ್ ಈಸ್ ಕ್ಯಾಪಿಟಲ್ ಮಾರ್ಕೆಟ್ ಲೈನ್. ದಿಸ್ ಇಸ್ ದ M, ಓಕೆ, ಮಾರ್ಕೆಟ್ದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತಂತೀರ, ಓಕೆ. ಸೊ ದಿಸ್ ಇಸ್ ದ CML, ಕ್ಯಾಪಿಟಲ್ ಮಾರ್ಕೆಟ್ ಲೈನ್. CML ರಿಪ್ರೆಸೆಂಟ್ಸ್ ದ ಟೋಟಲ್ ರಿಸ್ಕ್. ಟೋಟಲ್ ರಿಸ್ಕ್ ಒಂದು ಮಾರ್ಕೆಟಲ್ಲಿ ಏನಿದೆ ಅದನ್ನು CML ರಿಪ್ರೆಸೆಂಟ್ ಮಾಡುತ್ತೆ. ಟೋಟಲ್ ವೇರಿಯಬಿಲಿಟಿ ಅಂತ ಹೇಳ್ಬೋದು, ಓಕೆ. ಸಿಸ್ಟಮ್ಯಾಟಿಕ್ ಪ್ಲಸ್ ಅನ್ಸಿಸ್ಟಮ್ಯಾಟಿಕ್ ರಿಸ್ಕ್. ದೆನ್ ಸೆಕ್ಯೂರಿಟಿ ಮಾರ್ಕೆಟ್ ಲೈನ್ SML, ಓಕೆ. ಇದನ್ನು ಪಾಪ್ಯುಲರ್ ಆಗಿ ಏನಂತಾರೆ, SML, ಸ್ಪೆಸಿಫಿಕ್ ಟು ಸೆಕ್ಯೂರಿಟಿ, ಓಕೆ. ಸಿಸ್ಟಮ್ಯಾಟಿಕ್ ರಿಸ್ಕ್ ಮೆಷರ್ಡ್ ಬೈ ಬೀಟಾ. ಬೀಟಾ ಏನು ಮೆಷರ್ ಮಾಡುತ್ತೆ, ಸಿಸ್ಟಮ್ಯಾಟಿಕ್ ರಿಸ್ಕನ್ನು ಮೆಷರ್ ಮಾಡುತ್ತೆ. ರಿಲೇಷನ್ಶಿಪ್ ಬಿಟ್ವೀನ್ ಎಕ್ಸ್ಪೆಕ್ಟೆಡ್ ರಿಟರ್ನ್ ಆ್ಯಂಡ್ ಸಿಸ್ಟಮ್ಯಾಟಿಕ್ ರಿಸ್ಕನ್ನು ಈ ಸೆಕ್ಯೂರಿಟಿ ಮಾರ್ಕೆಟ್ ಲೈನ್ ಹೇಳುತ್ತೆ, ಓಕೆ. ದೆನ್ SML ಈಸ್ ಈಕ್ವಲ್ ಟು RI ಮೈನಸ್ RF ಈಸ್ ಈಕ್ವಲ್ ಟು ಬೀಟಾ RM ಮೈನಸ್ RF, ಓಕೆ. ಬೀಟಾ ಇಲ್ಲಿ ಫೈಂಡ್ ಔಟ್ ಮಾಡ್ತೀವಿ. ಬೀಟಾ ಈಸ್ ಈಕ್ವಲ್ ಟು RI ಇಸ್ದು ಅಂದರೆ ಇಕ್ವಿಟಿದು, ಮೈನಸ್ RF ರಿಸ್ಕ್ ಫ್ರೀ ರೇಟ್, RM ಮೈನಸ್ RM ಅಂದರೆ ಇದು ಮಾರ್ಕೆಟ್ದು, ಓಕೆ, ಮಾರ್ಕೆಟ್ದು ರಿಟರ್ನ್ ಮೈನಸ್ ರಿಸ್ಕ್ ಫ್ರೀ ರೇಟ್, ಓಕೆ. ದಿಸ್ ಹೋಲ್ ಗಿವ್ಸ್ ದ ಬೀಟಾ. ಬೀಟಾ ಕ್ಯಾಲ್ಕುಲೇಷನ್ ಕೇಳ್ಬೋದು, ಅಥವಾ ಇದರಲ್ಲಿ ರಿಸ್ಕ್ ಫ್ರೀ ರೇಟ್ ಕೇಳ್ಬೋದು, ಅಥವಾ ಮಾರ್ಕೆಟ್ ರಿಟರ್ನ್ ಏನಾದರೂ ಒಂದು ಕೇಳ್ಬೋದು. ಬಟ್ ಫಾರ್ಮುಲಾನ ಆ ಕಡೆ ಮಾಡೋದ್ರಿಂದ ನಮಗೆ ಯಾವುದಾದ್ರೂ ಒಂದನ್ನು ಫೈಂಡ್ ಔಟ್ ಮಾಡೋಕ್ಕೆ ಈಸಿ ಆಗುತ್ತೆ, ಓಕೆ. ಝೀರೋ ಬೀಟಾ ರಿಟರ್ನ್ ಈಸ್ ಮೋರ್ ದೆನ್ ರಿಸ್ಕ್ ಫ್ರೀ ರೇಟ್. RM is equal to market risk ಅಥವಾ average market rate of return. Beta is a measure of systematic risk. Measures movement of script with market trend. ಓಕೆ, ಇವೆಲ್ಲ ಮೆಜರ್ಸ್ ಏನಾಗುತ್ತೆ, ಮಾರ್ಕೆಟ್ ಟ್ರೆಂಡ್ ಜೊತೆ ಸ್ಕ್ರಿಪ್ಟ್ಸು ಕೂಡ ಮೂವ್ ಆಗುತ್ತೆ. ಹೈ ಬೀಟಾ ಇಸ್ ಮೋರ್ ದೆನ್ 1, ಮೋರ್ ದೆನ್ ಇದ್ದರೆ ಹೈ ಬೀಟಾ ಅಂತ ಹೇಳ್ತೀವಿ. ದಟ್ ಈಸ್ ಅ ಅಗ್ರೆಸಿವ್ ಸೆಕ್ಯೂರಿಟಿ. ಇಫ್ ಇಟ್ ಈಸ್ ಲೆಸ್ ದೆನ್ ಬೀಟಾ ದೆನ್ ವಿ ಕಾಲ್ ಇಟ್ ಅಸ್ ಡಿಫೆನ್ಸಿವ್ ಸೆಕ್ಯೂರಿಟಿ. ಅಗ್ರೆಸಿವ್ ಸೆಕ್ಯೂರಿಟಿ ಅಂತಂದರೆ ಔಟ್ ಪರ್ಫಾರ್ಮ್ ಮಾಡ್ತಿರುತ್ತೆ ಮಾರ್ಕೆಟ್ ಪರ್ಫಾರ್ಮೆನ್ಸನ್ನು. ಮಾರ್ಕೆಟ್ ಒಂದು 8% ರಿಟರ್ನ್ ಕೊಡ್ತಾ ಇದ್ರೆ ಈ ಸ್ಟಾಕ್ ಏನು ಮಾಡುತ್ತೆ ಅರೌಂಡ್ 12, 15, 20% ಆ ಥರ ಕೊಡ್ತಾ ಇರುತ್ತೆ. ಅದೇನೇನಂತೀವಿ ನಾವು ಅಗ್ರೆಸಿವ್ ಬೀಟಾ ಇರುವಂಥ ಸ್ಟಾಕ್ಸು. ಸೊ ದೇ ಆರ್ ರಿಸ್ಕಿ ಬಟ್ ದೇ ಔಟ್ ಪರ್ಫಾರ್ಮ್ ದ ಮಾರ್ಕೆಟ್. ಡಿಫೆನ್ಸಿವ್ ಇಲ್ಲಿ ಏನಾಗಿರುತ್ತೆ, ದೇ ಆರ್ ಲೆಸ್ ದೆನ್ ಬೀಟಾ ಆಗಿರುತ್ತೆ. ಸೊ ಮಾರ್ಕೆಟ್ ರಿಟರ್ನ್ಗಿಂತ ಕಡಿಮೆ ರಿಟರ್ನ್ ಕೊಡ್ತಾ ಇರುತ್ತೆ, ಬಟ್ ದೇ ಆರ್ ಸೇಫರ್ ಕಂಪೇರ್ ಟು ಅಗ್ರೆಸಿವ್ ಒನ್. ಅಗ್ರೆಸಿವ್ ಒನ್ ವಿಲ್ ಬಿ ದ ಹೈಯರ್ ರಿಸ್ಕ್ ಹೈ ರಿಟರ್ನ್ ಕಾನ್ಸೆಪ್ಟಲ್ಲಿ ಬರುತ್ತೆ, ರೈಟ್. ಇದರಲ್ಲಿ ಬೀಟಾ ಕೊಡ್ಬೋದು, ಬೀಟಾ ಡೆಫಿನೇಷನ್ಗೆ ಕೇಳ್ಬೋದು. ಬೀಟಾನ ಇದನ್ನು ಕೂಡ ನೀವು ಮಾಡ್ಬೋದು, ಫಾರ್ಮುಲಾ ಹಾಕ್ಬಿಟ್ಟು RI minus RF divided by RM minus RF is equal to beta. Beta is the systematic risk measured by beta ಅಂತ ಹೇಳ್ಬೋದು, ಓಕೆ. ಸೊ ಇಲ್ಲಿ ಒಂದು ಡಯಾಗ್ರಾಮ್ ಕೂಡ ಹಾಕಿದ್ದೀನಿ ನಾನು, ರೈಟ್. ಸೊ ವೈ ಆಕ್ಸಿಸಲ್ಲಿ ಮಾರ್ಕೆಟ್ ರಿಟರ್ನ್ ಇದೆ, ಎಕ್ಸ್ ಆಕ್ಸಿಸಲ್ಲಿ ಬೀಟಾ ಬರುತ್ತೆ. ಬೀಟಾ 1 ಇಲ್ಲಿ ಎಕ್ಸ್ ಇದೆ. ಬೀಟಾ 1 ಅಂತಂದರೆ ಏನು, ಯಾವಾಗ ಅದು ಇಕ್ವಿಲಿಬ್ರಿಯಮ್ ಆಗಿದೆ ಮಾರ್ಕೆಟ್ದು ಮತ್ತು ಇಂಡಿವಿಜುವಲ್ ಏನು ನಮ್ಮದು ಸೆಕ್ಯೂರಿಟಿದು ರಿಟರ್ನ್ ಇರುತ್ತೆ ಅದು ಎರಡು ಸೇಮ್ ಇರೋ ಟೈಮಿಗೆ ನಾನು ಬೀಟಾ 1 ಇರುತ್ತೆ, ದಟ್ ಈಸ್ ಇನ್ ಇಕ್ವಿಲಿಬ್ರಿಯಮ್, ಓಕೆ. ಇದು ರಿಸ್ಕ್ ಫ್ರೀ ರೇಟ್. ರಿಸ್ಕ್ ಫ್ರೀ ರೇಟ್ ಅಂದರೆ ಇದಕ್ಕಿಂತ ಕೆಳಗಡೆ ಇದು ಡಿಫೆನ್ಸಿವ್ ಬರುತ್ತೆ. ಮೋರ್ ದೆನ್ 1 ಆದಾಗ ಅಗ್ರೆಸಿವ್ ಸೆಕ್ಯೂರಿಟೀಸ್ ಆಗುತ್ತೆ, ಓಕೆ. ವೈ ಆಕ್ಸಿಸಲ್ಲಿ ಎಕ್ಸ್ಪೆಕ್ಟೆಡ್ ರಿಟರ್ನ್ ಅನ್ನು ತೊಗೊತೀವಿ. ಫ್ರೆಂಡ್ಸ್, ಇದು ಸ್ವಲ್ಪ ಫಾಸ್ಟ್ ಆಗುತ್ತೇನೋ ನಿಮಗೆ. ಪ್ಲೀಸ್ ನಿಮ್ಗೆ ಟೈಮ್ ಇದ್ದರೆ ಇದನ್ನು ಮತ್ತೆ ಗೋತ್ರೂ ಮಾಡಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಥವಾ ನೆಕ್ಸ್ಟ್ ನೋಡ್ತೀನಿ ಯಾವ ಥಿಯರಿ ಮಾಡ್ಬೋದು ಅಂತ. ನೆಕ್ಸ್ಟ್ ಮತ್ತೆ ನಾವು ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ದು ಪ್ರಾಬ್ಲಮ್ಸು ಪ್ಲಸ್ ರಿಸ್ಕ್ ಆ್ಯಂಡ್ ರಿಟರ್ನ್ದು ಇನ್ನೊಂದು ವಿತ್ ಪ್ರೊಬ್ಯಾಬಿಲಿಟಿ ಎಕ್ಸಾಂಪಲ್ ಇರುವಂಥದ್ದನ್ನು ತೊಗೊಳ್ಳೋಣ. ಸೊ ದ್ಯಾಟ್ ನಿಮಗೆ ಫುಲ್ ಕ್ಲಿಯರ್ ಆಗಿಬಿಡುತ್ತೆ ರಿಸ್ಕ್ ಆ್ಯಂಡ್ ರಿಟರ್ನ್. ನೆಕ್ಸ್ಟ್ ನಾವು ಟೈಮ್ ಸಿಕ್ಕಿದಾಗ ನೆಕ್ಸ್ಟ್ ಪ್ರಾಬ್ಲಮ್ಸ್ಗೆ ಹೋಗ್ಬೋದು, ಓಕೆ.
ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನೋಡ್ತೀನಿ. ಐ ಥಿಂಕ್ ನೆಕ್ಸ್ಟ್ ನಾವು ಮಾಡ್ಯೂಲ್ 3ಗೆ ಹೋಗ್ತೀವಿ ಅಂತ ಅಂದ್ಕೋತೀನಿ. ಓಕೆ, ಪೋರ್ಟ್ಫೋಲಿಯೋದಲ್ಲಿ ಇದಿಷ್ಟು ಇಂಪಾರ್ಟೆಂಟ್ ಇರೋದು. ಸೊ ವಾಟ್ ವಿ ಹ್ಯಾವ್ ಕವರ್ಡ್ ಅಂತ ಒಂದ್ಸಲ ನೋಡೋಣ. ಫೈನ್. ಇದರೊಳಗಡೆ ಫೈನ್, ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್ ಆಯಿತು, ಪೋರ್ಟ್ಫೋಲಿಯೋ ಥಿಯರಿ ಆಯಿತು. ಓಕೆ, ನೆಕ್ಸ್ಟ್ ಬಾಂಡ್ ನೋಡೋಣ ನಾವು. ಓಕೆ, ಬಾಂಡ್ ಅಲ್ಲಿ ಮತ್ತು ಇಕ್ವಿಟಿ ವ್ಯಾಲ್ಯೂಯೇಷನ್ ಹೇಗೆ ಮಾಡೋದಂತ. ನೆಕ್ಸ್ಟ್ ಮ್ಯೂಚುವಲ್ ಫಂಡ್ಸ್ ಬರುತ್ತೆ. ಪೋರ್ಟ್ಫೋಲಿಯೋ ಇದರಲ್ಲಿ ಸ್ವಲ್ಪ ಇದರೊಳಗೆ ಪೋರ್ಟ್ಫೋಲಿಯೋ ಥಿಯರಿಯಲ್ಲೂ ಕವರ್ ಆಗಿದೆ, ಸೊ ಅಲ್ಲಿ ಜಾಸ್ತಿ ಏನಿಲ್ಲ. ಸೊ ಎನದರ್ 1 or 2 ಸೆಷನ್ಸಲ್ಲಿ ನಾವು ಈ ಥಿಯರಿ ಪಾರ್ಟ್ ಕವರ್ ಆಗುತ್ತೆ SAPMದು. ಓಕೆ, ನೆಕ್ಸ್ಟ್ ವಿಲ್ ಗೋ ಟು ACF. ರೈಟ್, ತುಂಬ ಇದೆ ಫ್ರೆಂಡ್ಸ್. ಇಟ್ಟು ಲಾಸ್ಟ್ 1.5 ಮಂತ್ ನನಗೆ ಆಲ್ಮೋಸ್ಟ್ ಎಲ್ಲದನ್ನು ಕ್ವೆಶ್ಚನ್ ಪೇಪರ್ ರೆಡಿ ಮಾಡೋಕ್ಕೆ, ಕ್ವೆಶ್ಚನ್ ಪೇಪರ್ ಇಂಪಾರ್ಟೆಂಟನ್ನು ಟಿಕ್ ಮಾಡ್ಕೊಳ್ಳೋಕ್ಕೆ, ಪ್ಲಸ್ ಈ ನೋಟ್ಸ್ ಮಾಡ್ಕೊಳ್ಳೋಕ್ಕೆಲ್ಲ ಇಟ್ ಟುಕ್ ಲಾಟ್ ಆಫ್ ಎಫರ್ಟ್. ಆ್ಯಂಡ್ ಎನಿಹೌ ನಂದಂತೂ ಟೈಮ್ ಹೋಗ್ತಾ ಇದೆ. ಐ ಥಾಟ್ ಇಟ್ ವಿಲ್ ಹೆಲ್ಪ್ ಅದರ್ಸ್ ಸೊ ದ್ಯಾಟ್ ಅದರ್ಸ್ ಟೈಮ್ ಸೇವ್ ಆಗ್ಬೋದು, ಪ್ಲಸ್ ಇಟ್ ವಿಲ್ ಬಿ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್ ಅದರ್ಸ್ ಅಂತ. ಸೊ ಇದು ಒಂದೇ ಟಾಪಿಕ್ಕಿಗೆ ನನಗೆ ಒಂದೇ ಕೋರ್ಸ್ಗೆ ಇಟ್ ಇಸ್ ಟೇಕಿಂಗ್ ಆಲ್ಮೋಸ್ಟ್ ಜಸ್ಟ್ ಇನ್ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಐ ಥಿಂಕ್ ಇಟ್ ಮೇ ಟೇಕ್ ವೀಕ್ ಟುಗೆದರ್. ಬಟ್ ಗೊತ್ತಿಲ್ಲ ಎಷ್ಟು ಕವರ್ ಮಾಡೋಕ್ಕಾಗುತ್ತೆ 1 or 2 ಡೇಸಲ್ಲಿ ಅಂತ. ಬಿಕಾಸ್ ನಮ್ಮದು ಫ್ರೈಡೇ ಇರೋದು ಫಸ್ಟ್ ಎಕ್ಸಾಮ್, ದಟ್ ಈಸ್ ಎಂಟರ್ಪ್ರಿನರ್ಶಿಪ್ದು. ಸೊ ಫ್ರೈಡೇ ಇತ್ತಂದರೆ ಮೇ ಬಿ ಥರ್ಸ್ಡೇ ಮತ್ತು ವೆಡ್ನೆಸ್ಡೇ ಆಫ್ಟರ್ನೂನ್ ವಿ ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ದ ಎಂಟರ್ಪ್ರಿನರ್ಶಿಪ್. ಅಂದರೆ ನಮಗೆ ವಿಲ್ ಗೆಟ್ ಓನ್ಲಿ ಟುಡೇ ಆಫ್ಟರ್ನೂನ್, ಟುಮಾರೋ ಆರ್ ಡೇ ಆಫ್ಟರ್ ಟುಮಾರೋ ಮಾರ್ನಿಂಗ್, 2 days ಮ್ಯಾಕ್ಸಿಮಮ್ 2 days ನಮಗೆ ಸಿಗ್ತಾ ಇದೆ. ಉಳಿದಿದ್ದೇನು ನಮ್ಮದು ACF ಪ್ಲಸ್ ACF ಮತ್ತು ನಂದು ಮೇನ್ ಕಾನ್ಸೆಪ್ಟ್, ಮೇನ್ ಥಾಟ್ ಇರೋದು ACF ಮತ್ತು SAPM ಕವರ್ ಮಾಡಬೇಕು ವಿದಿನ್ ಎಕ್ಸಾಮ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಅಂತ. ಬಿಕಾಸ್ ವಿ ಹ್ಯಾವ್ ಮೋರ್. ಸೊ ಫ್ರೆಂಡ್ಸ್, ನಾವು ಇದನ್ನು ಕವರ್ ಮಾಡೋಣ. ಮೇ ಬಿ ಇವತ್ತು ಫುಲ್ ನಾನು ಇದನ್ನೇ ಮಾಡ್ತೀನಿ, SAPM, ಮತ್ತು ನಾಳೆ ಮಾರ್ನಿಂಗ್ ಒಳಗೆ SAPM ಕವರ್ ಮಾಡೋಣ. ACF ಅಲ್ಲಿ ತುಂಬ ಇಂಪಾರ್ಟೆಂಟ್ ಇರೋ ಕ್ವಶನ್ಸು ಆನ್ಸರ್ಸು ನೋಡ್ಕೊತಾ ಹೋಗೋಣ. ಸೊ ಟಿಲ್ ದೆನ್, ಟೇಕ್ ಕೇರ್, ಬಿ ಹ್ಯಾಪಿ, and all the best for your exams. Okay, thank you.